ರಿಯಾಲಿಟಿ ಶೋಗಳ ಜೊತೆಗೆ ಧಾರಾವಾಹಿಗಳ ಮೂಲಕ ವೀಕ್ಷಕರ ಮನಸೆಳೆಯುತ್ತಿರುವ ವಾಹಿನಿಗಳ ಸಾಲಿಗೆ ಕಲರ್ಸ್ ಕನ್ನಡ ಕೂಡ ಒಂದು. ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮೂಲಕ ಕಿರುತೆರೆ ವೀಕ್ಷಕರನ್ನ ರಂಜಿಸುತ್ತಿದ್ದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಧಾರಾವಾಹಿ ಶುರುವಾಗಿದೆ. ಶ್ರೀಗೌರಿ ಹೆಸರಿನ ಧಾರಾವಾಹಿ ಒಂದು ಜನವರಿ 29ರಿಂದ ರಾತ್ರಿ 8:30ಕ್ಕೆ ಶುರುವಾಗಿದೆ. ಅದರಲ್ಲಿ ನಾಯಕನಾಗಿ ಕಾರ್ತಿಕ್ ಅವತಾರ ಹಾಗೂ ನಾಯಕಿಯಾಗಿ ಅಮೂಲ್ಯ ಗೌಡ ನಟಿಸುತ್ತಿದ್ದಾರೆ. ಇನ್ನು ಇದರ ಜೊತೆಗೆ ಶ್ರೀಗೌರಿ ಧಾರಾವಾಹಿಯಲ್ಲಿ ಮಗದೊಂದು ಪಾತ್ರದ ಮೂಲಕ ರಾಜೇಶ್ ಧ್ರುವ್ ಗಮನ ಸೆಳೆಯುತ್ತಿದ್ದಾರೆ. ನೆಗೆಟಿವ್ ಛಾಯೆ ಇರುವ ಪಾತ್ರದ ಮೂಲಕ ರಾಜೇಶ್ ಧ್ರುವ್ ಕಿರುತೆರೆಗೆ ಮರಳಿದ್ದಾರೆ. ಶ್ರೀಗೌರಿ ಧಾರಾವಾಹಿಯಲ್ಲಿ ಖಳನಾಯಕ ಶರಣ್ ಹೆಗ್ಡೆ ಪಾತ್ರದಲ್ಲಿ ಅಭಿನಯಿಸಿರುವ ರಾಜೇಶ್ ಧ್ರುವ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಜೊತೆಗೆ ತಮ್ಮ ಖುಷಿಯನ್ನ ಮಾಧ್ಯಮದ ಜೊತೆ ಸಂತಸದಿಂದಲೇ ಹಂಚಿಕೊಂಡಿದ್ದಾರೆ ರಾಜೇಶ್ ಧ್ರುವ್. ಪರ್ಸನಲಿ ನನಗೆ ಅಭಿನಯಿಸೋದಕ್ಕೆ ಸಖತ್ ಮಜಾ ಕೊಟ್ಟಿರುವಂತಹ ಪಾತ್ರ. ಯಾವಾಗಲೂ ಹೈಪರ್ ಆಕ್ಟಿವ್ ಆಗಿರಬೇಕು. ನಾನು ಈ ಹಿಂದೆ ಈ ತರದ ರೋಲ್ ಯಾವ ಧಾರಾವಾಹಿಯಲ್ಲಿಯೂ ಮಾಡಿರಲಿಲ್ಲ. ಕಾಸ್ಟ್ಯೂಮ್ ಆಗಿರಲಿ, ಮ್ಯಾನರಿಸಂ ಆಗಿರಲಿ ಎಲ್ಲವೂ ಮಜವಾಗಿದೆ. ನಟನೆ ಮಾಡುವವರಿಗೆ ಎಲ್ಲರಿಗೂ ಈ ತರದ ಪಾತ್ರ ಮಾಡುವುದಕ್ಕೆ ಆಸೆ ಇದ್ದೇ ಇರುತ್ತದೆ. ಅದು ನನಗೆ ಸಿಕ್ಕಿದ್ದು ನನ್ನ ಇಷ್ಟು ವರ್ಷದ ಅನುಭವಕ್ಕೆ ಸಿಕ್ಕಂತಹ ಅದೃಷ್ಟ ಎಂದು ಶರಣ್ ಹೆಗ್ಡೆ ಪಾತ್ರದ ಬಗ್ಗೆ ರಾಜೇಶ್ ಧ್ರುವ್ ಮಾಧ್ಯಮದ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದರ ಜೊತೆಗೆ ಈ ಧಾರಾವಾಹಿಯಲ್ಲಿ ನನ್ನ ಹಾಗೂ ನಾಯಕ ನಟನ ಮಧ್ಯೆ ಇರುವಂತಹ ಕೆಲವು ಸೀನ್ಗಳಂತೂ ನಿಜವಾಗಿಯೂ ಅದ್ಭುತವಾದದ್ದು. ಆ ಸೀನ್ಗಳು ಒಂದು ಕ್ಷಣ ಮೈ ಜುಮ್ ಅನಿಸುವ ಹಾಗೆ ಮಾಡುತ್ತದೆ. ನಾನು ಕೂಡ ಈ ಧಾರಾವಾಹಿ ಯಾವಾಗ ಪ್ರಸಾರವಾಗುತ್ತೆ ಎಂದು ಕಾಯುತ್ತಿದ್ದೆ. ಇದೀಗ ಆ ದಿನ ಬಂದು ಬಿಟ್ಟಿದೆ. ಈಗಾಗಲೇ ಶ್ರೀಗೌರಿ ಪ್ರಸಾರವಾಗಿದ್ದು ಮತ್ತೊಮ್ಮೆ ನಿಮ್ಮನ್ನ ಭಿನ್ನ ಪಾತ್ರದ ಮೂಲಕ ರಂಜಿಸಲು ನಾನು ತಯಾರಿದ್ದೇನೆ ಎಂದು ಮಾಧ್ಯಮದ ಜೊತೆ ಮಾತನಾಡುವಾಗ ರಾಜೇಶ್ ಧ್ರುವ್ ಹೇಳಿಕೊಂಡಿದ್ದಾರೆ. ಪೋಷಕ ಪಾತ್ರಗಳ ಮೂಲಕ ಕಿರುತೆರೆಗೆ ಕಾಲಿಟ್ಟ ನಾನು ಅಣ್ಣ ತಂಗಿ ಧಾರಾವಾಹಿಯಲ್ಲಿ ನಾಯಕನ ಸರಿಸಮನಾದ ಪಾತ್ರಕ್ಕೆ ನಟಿಸಿದ್ದೆ. ಒಂದಷ್ಟು ಸಂಚಿಕೆಗಳಲ್ಲಿ ಅಭಿನಯಿಸಿದ್ದ ನಾನು ಮುಂದೆ ಕಾರಣಾಂತರಗಳಿಂದ ಆ ಪಾತ್ರದಿಂದ ಧಾರಾವಾಹಿಯಿಂದ ಹೊರಗಡೆ ಬಂದೆ. ತದನಂತರ ಕಿರುತೆರೆಯಲ್ಲಿ ಕಾಣಿಸಿಕೊಂಡಿರದ ನಾನು ಇದೀಗ ಖಳನಾಯಕನಾಗಿ ಕಂಬ್ಯಾಕ್ ಮಾಡುತ್ತಿದ್ದೇನೆ. ಮೊದಲ ಬಾರಿಗೆ ಖಳನಾಯಕನ ಪಾತ್ರವನ್ನ ಮಾಡುತ್ತಿದ್ದೇನೆ. ಇಷ್ಟು ದಿನ ಲವ್ವರ್ ಬಾಯ್ ಆಗಿ ನನ್ನನ್ನ ತೆರೆ ಮೇಲೆ ನೋಡಿದ್ದೀರಿ. ಇದೀಗ ವಿಲನ್ ಆಗಿ ಅಬ್ಬರಿಸುತ್ತಿದ್ದೇನೆ. ಅದಕ್ಕೆ ನೀವು ಸಾಕ್ಷಿಯಾಗಲಿದ್ದೀರಿ ಎಂದು ಸಂತೋಷವನ್ನ ರಾಜೇಶ್ ಧ್ರುವ್ ಹಂಚಿಕೊಂಡಿದ್ದಾರೆ. ಬದುಕು ಧಾರಾವಾಹಿ ಮೂಲಕ ಕಿರುತೆರೆಗೆ ಕಾಲಿಟ್ಟ ರಾಜೇಶ್ ಧ್ರುವ್ ಮುಂದೆ ಆಕಾಶದೀಪ, ಒಂದೇ ಗೂಡಿನ ಹಕ್ಕಿಗಳು, ಮಿಲನ, ಪ್ರೀತಿ ಎಂದರೇನು, ಸರಾಯು, ಅಗ್ನಿಸಾಕ್ಷಿ, ನಂದಿನಿ, ಅರಮನೆ ಗಿಳಿ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಕಿರುಚಿತ್ರ ಕ್ಷೇತ್ರದಲ್ಲಿಯೂ ರಾಜೇಶ್ ಧ್ರುವ್ ಮುಂಚೂಣಿಯಲ್ಲಿದ್ದಾರೆ. ಅನಿರೀಕ್ಷಿತ, ಆಮಂತ್ರಣ, ರೌದ್ರಣ, ತದನಂತರ ಎಂಬ ಕಿರುಚಿತ್ರಗಳಿಗೆ ರಾಜೇಶ್ ಧ್ರುವ್ ಅವರೇ ಕತೆ ಸಂಭಾಷಣೆ ಬರೆದು ನಿರ್ದೇಶಿಸಿದ್ದಾರೆ. ಇನ್ನು ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಎನ್ನುವ ಸಿನಿಮಾವನ್ನ ನಾಯಕನಾಗಿ ಅಭಿನಯಿಸುವ ಮೂಲಕ ಸ್ಯಾಂಡಲ್ವುಡ್ಗೂ ಪಾದಾರ್ಪಣೆ ಕಿರುತೆರೆ ನಟ ರಾಜೇಶ್ ಧ್ರುವ್ ಮಾಡಿದ್ದರು. ಮಾತ್ರವಲ್ಲದೆ ಈ ಸಿನಿಮಾವನ್ನ ಅವರೇ ನಿರ್ದೇಶನ ಕೂಡ ಮಾಡಿದ್ದರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.